ನಮಸ್ತೆ ಫ್ರೆಂಡ್ಸ್. 25th ಜೂನ್ ನಮ್ಮ ಇಂಡಿಯನ್ ಮಾರ್ಕೆಟ್ ಎಲ್ಲ ಇಂಡಸ್ಟ್ರೀಸ್ಗಳು ಹೊಸ ಲೈಫ್ ಟೈಮ್ ಹೈನ ಮಾಡಿ ಕ್ಲೋಸಿಂಗ್ ನ ಕಂಡಿದ್ದಾವೆ. ಅದರಲ್ಲಿ ನಿಫ್ಟಿ 0.78% ಅಷ್ಟು ಅಪ್ ಕಂಡಿದೆ. ಬ್ಯಾಂಕ್ ನಿಫ್ಟಿ 1.74% ಹಾಗೂ ಸೆನ್ಸೆಕ್ಸ್ 0.92% ಅಷ್ಟು ಹೈ ಮಾಡಿ ಹೊಸ ಲೈಫ್ ಟೈಮ್ ಹೈ ಅದು 78,000 ಮೇಲೆ ಕ್ಲೋಸಿಂಗ್ ನ ಕಂಡಿದೆ. ಇನ್ನು ನಾವು 26th ಜೂನ್ ಬುಧವಾರದ ಬ್ಯಾಂಕ್ ನಿಫ್ಟಿ ವೀಕ್ಲಿ ಎಕ್ಸ್ಪೈರಿ ಡೇ ನ ಟ್ರೇಡಿಂಗ್ ಅನಾಲಿಸಿಸ್ ಮಾಡೋಕ್ಕಿಂತ ಮುಂಚೆ 25th ಜೂನ್ ಮಾರ್ಕೆಟ್ ಅಲ್ಲಿ ಏನಾಯ್ತು, ನಾವು ಏನೇನೆಲ್ಲ ಡಿಸ್ಕಸ್ ಮಾಡಿದ್ವಿ ಅಂತ ಒಂದ್ಸರಿ ರಿವ್ಯೂ ಮಾಡೋಣ. ಸೊ ನಾವು ಡಿಸ್ಕಸ್ ಮಾಡಿದ್ದು ನಿಫ್ಟಿ ಕ್ಲೋಸಿಂಗ್ ಪ್ರೀವಿಯಸ್ ಡೇ, ಅದು ಸೋಮವಾರ ದಿನ ಚೆನ್ನಾಗಿ ಬಂದಿದೆ. ಸೊ ನಾವು ನಿಫ್ಟಿನಲ್ಲಿ ಇಲ್ಲಿಂದ ಟುವರ್ಡ್ಸ್ 24,000 ವರೆಗೆ ಹೋಗೋ ಚಾನ್ಸಸ್ ಹೆಚ್ಚಾಗಿದೆ. ಅದು ಆಪ್ಷನ್ ಚೈನ್ ಪ್ರಕಾರ ತೋರಿಸ್ತಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ಹಾಗೂ ಮಂಗಳವಾರಕ್ಕೆ ನಮ್ಮ ಟಾರ್ಗೆಟ್ 23,750 ಇಂದ 23,800 ನ ಇಟ್ಕೊಂಡಿದ್ವಿ. ಸೊ ನಿಫ್ಟಿ ಆಲ್ಮೋಸ್ಟ್ 23,750 ನ ಮಾಡಿ ಎಂಡ್ ಆಫ್ ದ ಡೇ 23,721 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಇದನ್ನ ನಾನು ಇಲ್ಲಿ ಮೆನ್ಷನ್ ಮಾಡ್ತೀನಿ. ಕ್ಲೋಸಿಂಗ್ ಬಂದಿರೋದು 23,721 ಹತ್ರ. ಸೊ ಈ ಲೆವೆಲ್ ಇಂದ ನಮ್ಗೆ ಬುಧವಾರಕ್ಕೆ 26th ಜೂನ್ಗೆ ಸಪೋರ್ಟ್ ಬರ್ತಾ ಇರೋದು ಆಪ್ಷನ್ ಚೈನ್ ಪ್ರಕಾರ 23,600 ಹತ್ರ. ಸೊ ಇದು ನಿಫ್ಟಿಯ 5 ಡೇ ಮೂವಿಂಗ್ ಆವರೇಜ್ ಲೆವೆಲ್ ಹತ್ರ ಕೂಡ ಆಗುತ್ತೆ. ಸೊ ಈ ಲೆವೆಲ್ ವರೆಗೆ ಯಾವುದೇ ಡಿಪ್ ಅಲ್ಲಿ ನಾವು ಸಿ ಸೈಡ್ ನ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ಈ ಲೆವೆಲ್ ಇಂದ ಬರೋ ಅಪ್ ಮೂವ್ ಅದು ಗ್ಯಾಪ್ ಅಪ್ ಆಗ್ಲಿ ಅಥವಾ ಅಪ್ ಮೂವ್ ಕಂಟಿನ್ಯೂ ಆದ್ರೆ ನಾವು 23,850 ಲೆವೆಲ್ ವರೆಗೆ ಫಸ್ಟ್ ಹಾಫ್ ಅಲ್ಲೇ ನೋಡ್ಬೋದಾಗಿದೆ. ಸೊ ಈ ಲೆವೆಲ್ ಬರ್ತಿದ್ದಂಗೆ ನಾವು ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದು ಒಳ್ಳೇದಂತ ಹೇಳ್ತೀನಿ. ನಾವು ಗುರುವಾರದವರೆಗೆ 23,950 ಇಂದ 24,000 ನ ಅಚೀವ್ ಮಾಡೋ ಚಾನ್ಸಸ್ ತುಂಬಾನೇ ಇದೆ. ಸೊ ರಿಸ್ಕಿ ಟ್ರೇಡರ್ಸ್ ಈ ಲೆವೆಲ್ ಗಳಿಗೆ ನಿಮ್ಮ ಪೊಸಿಷನ್ಸ್ ನ ಹೋಲ್ಡ್ ಮಾಡಬಹುದು. ಇಂಟ್ರಾಡೇ ಟ್ರೇಡರ್ಸ್ 23,850 ಬರ್ತಿದ್ದಂಗೆ ಇಲ್ಲಿ ಪ್ರಾಫಿಟ್ ಬುಕ್ ಮಾಡ್ಕೊಂಡು 23,800 ಮೇಲೆ ಕ್ಲೋಸಿಂಗ್ ಬಂತು ಅಂದ್ರೆ ಗುರುವಾರಕ್ಕೆ ನಾವು ಕಾಲ್ ಪೊಸಿಷನ್ಸ್ ನ ತಗೊಂಡು ಹೋಗ್ಬೋದು. ಹಾಗೂ ನಾನು ಆಲ್ರೆಡಿ ಹೇಳಿದಂಗೆ ಸ್ಟಾರ್ಟಿಂಗ್ ಆಫ್ ದ ಡೇನೆ ಏನಾದ್ರು ಡಿಪ್ ಪ್ರಾಫಿಟ್ ಬುಕಿಂಗ್ ಬಂದ್ರೆ 23,600 ಹತ್ರ ಬಂದಂಗೆ ಇಲ್ಲಿ ಕಾಲ್ ಪೊಸಿಷನ್ಸ್ ನ ತಗೊಂಡು 23,550 ಹತ್ರ ಸ್ಟ್ರಿಕ್ಟ್ ಸ್ಟಾಪ್ ಲಾಸ್ ನ ಇಟ್ಕೋಬೇಕಾಗುತ್ತೆ. 23,550 ಬೇಕಾದ್ರೆ ನಾವು ಕಾಲ್ ಪೊಸಿಷನ್ಸ್ ಇಂದ ಹೊರಗಡೆ ಬರಬೇಕು. ಹಾಗೂ ಯಾವುದೇ ಪುಟ್ ಪೊಸಿಷನ್ಸ್ ನ ನಾವು ಬುಧವಾರಕ್ಕೆ 26th ಜೂನ್ಗೆ ಆಲೋಚನೆ ಮಾಡ್ತಾ ಇದ್ದೀವಿ. ಸೊ ಇದು ನಿಫ್ಟಿ ಟ್ರೇಡಿಂಗ್ ಲೆವೆಲ್ಸ್ ಅದು. ಈಗ ಬ್ಯಾಂಕ್ ನಿಫ್ಟಿ ಬರೋಣ. ಬ್ಯಾಂಕ್ ನಿಫ್ಟಿನಲ್ಲಿ ನಾವು ನಮ್ಮ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದು ಬ್ಯಾಂಕ್ ನಿಫ್ಟಿ ಸ್ಟಾರ್ಟಿಂಗ್ ಆಫ್ ದ ಡೇ ಅಪ್ ಮೂವ್ ಕೊಟ್ಟು 52,000 ಮೇಲೆ ಸಸ್ಟೈನ್ ಆಯ್ತು ಅಂತಂದ್ರೆ ಇಲ್ಲಿ ನಾವು ಸಿ ಪೊಸಿಷನ್ಸ್ ನ ತಗೋಬಹುದು. ಹಾಗೂ ಟಾರ್ಗೆಟ್ 52,400 ಹಾಗೂ 52,700 ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ಬ್ಯಾಂಕ್ ನಿಫ್ಟಿ 52,400 ಹಾಗೂ 52,700 ಎರಡು ಲೆವೆಲ್ ನ ಅಚೀವ್ ಮಾಡಿ ಎಂಡ್ ಆಫ್ ದ ಡೇ 52,606 ಹತ್ರ ಕ್ಲೋಸಿಂಗ್ ನ ಕಂಡಿದೆ. ಸೊ ಈ ಲೆವೆಲ್ ಅಲ್ಲಿ ನಾವು ಬುಧವಾರಕ್ಕೆ ಅಗೇನ್ ಬ್ಯಾಂಕ್ ನಿಫ್ಟಿ ನಲ್ಲಿ ಬೈ ಅಂಡ್ ಡಿಪ್ಸ್ ಆಗಿ ಪೊಸಿಷನ್ಸ್ ನ ತಗೊಳ್ಳೋದ್ರ ಬಗ್ಗೆ ಯೋಚನೆ ಮಾಡಬಹುದು. ಆದಷ್ಟು ನಾವು ಬ್ಯಾಂಕ್ ನಿಫ್ಟಿ ಎಕ್ಸ್ಪೈರಿ ಇರೋ ಕಾರಣ ಆದಷ್ಟು ನಾವು ಬ್ಯಾಂಕ್ ನಿಫ್ಟಿ ನಲ್ಲಿ ಪೊಸಿಷನ್ ತಗೊಳ್ಳೋದು ಬೇಡ. ಇಲ್ಲಿ ಪ್ರೀಮಿಯಂ ಡಿಕೆ ಆಗೋ ಚಾನ್ಸಸ್ ತುಂಬಾನೇ ಇರುತ್ತೆ. ಆದಷ್ಟು ನಮ್ಮ ಫೋಕಸ್ ನಿಫ್ಟಿ ಕಡೆ ಆಗಿರ್ಬೇಕು. ನಾವು ಏನಾದ್ರು ಬ್ಯಾಂಕ್ ನಿಫ್ಟಿ ನಲ್ಲಿ ಹೀರೋ ಆರ್ ಝೀರೋ ಕಾಲ್ ನ ಆಫ್ಟರ್ 2:30 PM ಪ್ಲಾನ್ ಮಾಡಬಹುದಾಗುತ್ತೆ. ಅದ್ರ ಬಗ್ಗೆ ನಾವು ನಮ್ಮ ಟುಡೇಸ್ ಇನ್ವೆಸ್ಟ್ಮೆಂಟ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಅಪ್ಡೇಟ್ ಮಾಡ್ತೀವಿ. ಸೊ ನೀವು ಪರ್ಸನಲ್ ಆಗಿ ಟ್ರೇಡ್ ಮಾಡ್ಬೇಕು ಅಂತಂದ್ರೆ ಬ್ಯಾಂಕ್ ನಿಫ್ಟಿ ನಲ್ಲಿ ನೀವು ಬೈ ಅಂಡ್ ಟಿಪ್ಸ್ ಆಗಿ ಟ್ರೇಡ್ ಮಾಡಬಹುದು. 52,000 ವರೆಗೆ ಸಪೋರ್ಟ್ ಇದೆ. ಸೊ ಈ ಲೆವೆಲ್ ಹತ್ರ ಬರ್ತಿದ್ದಂಗೆ ಇಲ್ಲಿ ಸಿ ಪೊಸಿಷನ್ಸ್ ನ ತಗೋಬಹುದು. ಇಲ್ಲಿಂದ ಬರೋ ರಿಕವರಿ ಅಗೇನ್ 52,500 ಅದ್ರ ಮೇಲೆ 52,700 ಪ್ಲಸ್ ಕೂಡ ಹೋಗೋ ಚಾನ್ಸಸ್ ಇರುತ್ತೆ. ಇನ್ನು 52,500 ಕೆಳಗಡೆ 51,900 ಏನಾದ್ರು ಬ್ರೇಕ್ ಆಯ್ತು ಅಂತಂದ್ರೆ ಸ್ವಲ್ಪ ಹೆಚ್ಚಿನ ಕರೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ. ಸೊ ಇದ್ರ ಬಗ್ಗೆ ಕೂಡ ಗಮನ ಕೊಡ್ಬೇಕಾಗುತ್ತೆ. ಸೊ ಇಷ್ಟೇ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ನನ್ನ ಮುಂಬರುವ ವಿಡಿಯೋ ಬರೋ ಥ್ಯಾಂಕ್ ಯು.